ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣದ ಈ ಕ್ಷಣದವರೆಗಿನ ಲೈವ್ ಅಪ್ಡೇಟ್ ಆಗಿರುತ್ತೆ. ಈಗ ಆಲ್ರೆಡಿ 15ಕ್ಕಿಂತ ಹೆಚ್ಚು ಜಿಲ್ಲೆಗಳಿಗಂತೂ 31ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಜಿಲ್ಲೆಗಳಿಗೆ ಹೊಸ ಜಿಲ್ಲೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಯಾವೆಲ್ಲ ಜಿಲ್ಲೆಗಳು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ರೇಷನ್ ಕಾರ್ಡ್ ಬಗ್ಗೆನೂ ಕೂಡ ಇವಾಗ ಸರ್ಕಾರದಿಂದ ಒಂದಿಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ. ಇಲ್ಲಿ ಲಕ್ಷಾಂತರ ರೇಷನ್ ಕಾರ್ಡ್ಗಳು ಇವಾಗ ಕ್ಯಾನ್ಸಲ್ ಆಗೋಗಿದೆ. ಕ್ಯಾನ್ಸಲ್ ಆಗಿರೋ ಬಗ್ಗೆನೂ ಕೂಡ ಆಹಾರ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪ ಸರ್ ನಿನ್ನೆ ಸ್ಪಷ್ಟವಾಗಿ ಟಿವಿ ಮಾಧ್ಯಮದಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಎಷ್ಟು ಲಕ್ಷ ಕ್ಯಾನ್ಸಲ್ ಆಗಿದೆ, ಯಾಕೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಕ್ವೆಸ್ಟ್ ಅಂದ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣ ಇವತ್ತಿಗೆ 3ನೇ ದಿನ. ಆಲ್ಮೋಸ್ಟ್ ಒಂದು 15ಕ್ಕಿಂತ ಹೆಚ್ಚು ಜಿಲ್ಲೆಗಳಿಗಂತೂ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಜಿಲ್ಲೆಗಳಿಗೆ ಹೊಸ ಜಿಲ್ಲೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಹೇಳಿದಾಗೆ ಟೋಟಲ್ ಆಗಿ ಆಲ್ಮೋಸ್ಟ್ ಹತ್ತತ್ರ ಒಂದು 20 ಜಿಲ್ಲೆ ಹತ್ತತ್ರದವರೆಗೂ ಕೂಡ ಜಮಾ ಪ್ರಾರಂಭ ಆಗಿದೆ. ಯಾವ್ಯಾವ ಜಿಲ್ಲೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ. ದಾವಣಗೆರೆ, ಹುಬ್ಳಿ, ಧಾರವಾಡ ಫಸ್ಟ್ ಡೇನೇ ಬಿಡುಗಡೆ ಆಯಿತು. ದಾವಣಗೆರೆ, ಹುಬ್ಳಿ, ಧಾರವಾಡ, ಹಾಸನ, ವಿಜಯನಗರ, ಗದಗ ಇಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಬಿಡುಗಡೆ ಆಗಿ ದಿನನೇ ಜಮಾ ಆಯಿತು. ಸೊ ಇನ್ನು ಯಾದಗಿರಿ, ಗುಲ್ಬರ್ಗ, ಕೋಲಾರ, ಮೈಸೂರಿಗೂ ಕೂಡ ಇವತ್ತು ಆಗಿದೆ. ಕೋಲಾರಕ್ಕೂ ಕೂಡ ಇವತ್ತು, ಹಾಗೆ ಶಿವಮೊಗ್ಗಗೂ ಕೂಡ ಇವತ್ತು, ರಾಯಚೂರಿಗೂ ಕೂಡ ಬಿಡುಗಡೆ ಆಗಿದೆ. ತುಮಕೂರಿಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ. ಉಡುಪಿಗೂ ಕೂಡ ಬಂದಿದೆ. ಹಾಗೆ ಬಳ್ಳಾರಿ, ಹಾವೇರಿ, ಕೊಡಗು ಈ ಇಷ್ಟು ಜಿಲ್ಲೆಗಳಿಗೆ ಟೋಟಲ್ ಹೇಳ್ದಂಗೆ 16ಕ್ಕಿಂತ ಹೆಚ್ಚು. ಇದರಲ್ಲಿ ಕೆಲವೊಂದೊಂದು ಜಿಲ್ಲೆಗೆ ಬಂದಿರ್ಬೋದು, ಬಟ್ ನನಗೆ ಕಮೆಂಟ್ ಬಂದಿರೋದು ಇಷ್ಟು ಜಿಲ್ಲೆ ಅವರು ಕಮೆಂಟ್ ಮೂಲಕ ತಿಳಿಸಿದ್ದಾರೆ, ನಮಗೆ ಹಣ ರಿಸೀವ್ ಆಯಿತು, ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನೋಡ್ತಾ ಇರುವಂಥವ್ರು ನಿಮಗೆ ಏನಾದರೂ ಹಣ ಬಂದಿದೆ ಅಂತಂದರೆ ಕಮೆಂಟ್ ಮೂಲಕ ಪ್ಲೀಸ್ ದಯವಿಟ್ಟು ತಿಳಿಸ್ಕೊಡಿ. ಯಾವ ಡಿಸ್ಟಿಕ್ಕು ಯಾವತ್ತು ಹಣ ಬಂತು, ಇವತ್ತು ಬಂತ, ನಿನ್ನೆ ಬಂತ, ಅಥವಾ ಮೊನ್ನೆ ಏನಾದರೂ ಬಿಡುಗಡೆ ಆಗಿದ್ದೀನ ಬಂತ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈಗ ನಾನು ಹೇಳಿರುವಂಥ ಲಿಸ್ಟಲ್ಲಿ ಏನಾದರೂ ಬೇರೆ ಡಿಸ್ಟಿಕ್ ಇರಲಿಲ್ಲ ಅಂತಂದರೆ ನಿಮಗೇನಾದರೂ ಬಂದಿದೆ ಅಂತಂದರೆ ಅವರು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಟೋಟಲ್ ಆಗಿ ಒಂದು 15ಕ್ಕಿಂತ ಹೆಚ್ಚು ಜಿಲ್ಲೆಗಳಿಗಂತೂ ಬಿಡುಗಡೆ ಆಗಿದೆ. ಎಲ್ರಿಗೂ ಕೂಡ ಬರುತ್ತೆ. ಎಲ್ಲರೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ತುಂಬ ಜನ ನಮಗಿನ್ನೂ ಬಂದಿಲ್ಲ, ನಮ್ಮ ಡಿಸ್ಟಿಕ್ಕಿಗೆ ಬಿಡುಗಡೆ ಆಗಿಲ್ಲ, ನಮ್ಮ ಡಿಸ್ಟಿಕ್ಕಿಗೆ ಯಾವಾಗ ಬರುತ್ತೆ, ನಮಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕಮೆಂಟ್ಸ್ಗಳು ಬರ್ತಾನೆ ಇದೆ. ಇಲ್ಲಿ ಬಿಡುಗಡೆ ಆಗಿದ್ದಿನೇ ಎಲ್ರಿಗೂ ಕೂಡ ಬರೋ ಥರ ಇದ್ದಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಬಿಡುಗಡೆ ಆಗಿದ್ದಿನ ಎಲ್ರಿಗೂ ಬರಲ್ಲ ಅಲ್ವಾ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಇವತ್ತು ವರ್ಕಿಂಗ್ ಡೇನೇ ಇದೆ. ಸೊ ಇದು ಹಣ ಬರೋದಕ್ಕೆ ಇವಾಗ ರಜಾ ಇರುತ್ತೆ, ಅದಕ್ಕೆ ಬರಲ್ಲ ಆ ರೀತಿ ಏನಿರಲ್ಲ. ಒಂದು ಸರಿ ಬಿಡುಗಡೆ ಆಯಿತು ಅಂತಂದರೆ ರಜಾ ಇರಲಿ, ವರ್ಕಿಂಗ್ ಡೇ ಇರಲಿ, ಎಲ್ಲ ಡೇನೂ ಕೂಡ ಬರ್ತಾ ಇರುತ್ತೆ. ಮೇ ಬಿ ಇನ್ನೊಂದು 2-3 ದಿನದಲ್ಲಿ ಇನ್ನೂ ಹೆಚ್ಚು ಜಿಲ್ಲೆಗಳಿಗೆ, ಅಂದರೆ ಆಲ್ಮೋಸ್ಟ್ ಒಂದು 80% ಜನರಿಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ. ಇದುವರೆಗೂ ಆಲ್ಮೋಸ್ಟ್ ಒಂದು 30% ಅಷ್ಟು ಜನರಿಗಂತೂ ಬಂದಿದೆ. ಈಗ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲಿ ಒಂದು 30% ಅಷ್ಟು ಜನರಿಗಂತೂ ಈಗ ಆಲ್ರೆಡಿ ಹಣ ಜಮಾ ಆಗಿದೆ. ಸೊ ನಾನು ಪ್ರತಿದಿನವೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಎಷ್ಟು ಜಿಲ್ಲೆಗೆ ಬಂತು, ಎಷ್ಟು % ಜನರಿಗೆ ಬಂತು ಅಂತ ಹೇಳ್ಬಿಟ್ಟು. ಎಲ್ರಿಗೂ ಕೂಡ ಬರುತ್ತೆ. ಹೇಳ್ದಂಗೆ ಎಲ್ಲರೂ ಸ್ವಲ್ಪ ಕಾಯಬೇಕಾಗುತ್ತೆ ಅಷ್ಟೇ. ಇನ್ನೇನಾದರೂ ಅಪ್ಡೇಟ್ ಇದ್ದರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು BPL ರೇಷನ್ ಕಾರ್ಡ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಏನಪ್ಪ ಅಂತಂದರೆ, ಇವಾಗ ಸರ್ಕಾರದಿಂದ ರೇಷನ್ ಕಾರ್ಡ್ಗಳನ್ನ ಅಕ್ರಮವಾಗಿ ರೇಷನ್ ಕಾರ್ಡ್ಗಳನ್ನ ಯಾರೆಲ್ಲ ಇಟ್ಕೊಂಡಿದ್ದಾರೆ ಅಷ್ಟು ಜನನೂ ಕೂಡ ಇವಾಗ ಕಂಡಿದ್ದಿರಂತೆ. 7,76,000 ರೇಷನ್ ಕಾರ್ಡ್ಗಳು ಇವಾಗ ಅಕ್ರಮವಾಗಿ ಇಟ್ಕೊಂಡಿದ್ದಾರೆ, BPL ರೇಷನ್ ಕಾರ್ಡ್ಗಳನ್ನ ಅಂತ ಹೇಳ್ಬಿಟ್ಟು ಆಹಾರ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪ ಸರ್ ಅವರು ನಿನ್ನೆ ಮೀಡಿಯಾ ಮುಂದೆನೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದರಲ್ಲಿ ಈಗ ಆಲ್ರೆಡಿ 50% ಅಷ್ಟು ಪರಿಷ್ಕರಣೆ ಆಗಿದೆ. ಅಂದರೆ ಇವಾಗ ಏನು ಅಕ್ರಮವಾಗಿ ಇಟ್ಕೊಂಡಿದ್ದಾರಲ್ವ 7,76,000, ಅದರಲ್ಲಿ 50% ಪರಿಷ್ಕರಣೆ ಆಗಿದೆ ಅಂತೆ. ಆ ಒಂದು 50%ಅಲ್ಲೇ 4,32,295 ರೇಷನ್ ಕಾರ್ಡ್ಗಳನ್ನ BPLನಿಂದ APLಗೆ ಕನ್ವರ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇನ್ನು ಅದರಲ್ಲಿ ಇನ್ನು 55,655 ಜನದೇನಿದೆ ಅದು BPL ಆಗೇ ಉಳಿಸಿದ್ದಾರೆ ಅಂತ. ಅಂದರೆ ಟೋಟಲ್ ಆಗಿ 7,76,000 ಜನ ಏನು ಅಕ್ರಮವಾಗಿ ಇಟ್ಕೊಂಡಿದ್ದಾರೆ, ಅದರಲ್ಲಿ 4,32,295 ರೇಷನ್ ಕಾರ್ಡ್ಗಳು APL ಆಗಿ ಕನ್ವರ್ಟ್ ಮಾಡಿದ್ದಾರೆ. ಮತ್ತು 55,656 ರೇಷನ್ ಕಾರ್ಡ್ಗಳನ್ನ BPL ಕಾರ್ಡ್ ಆಗಿಯೇ ಉಳಿಸಿದ್ದಾರೆ. ಇನ್ನು ಉಳಿದಿರುವಂಥದ್ದು ಇನ್ನು 2,88,745 ರೇಷನ್ ಕಾರ್ಡ್ಗಳು ಇನ್ನೂ ಪರಿಷ್ಕರಣೆ ಆಗಬೇಕು. ಅದರಲ್ಲೂ ಕೂಡ ಇನ್ನೂ ತುಂಬ ರೇಷನ್ ಕಾರ್ಡ್ಗಳು APL ಆಗ್ಬೋದು ಅಥವಾ BPL ಆಗೇ ಉಳಿಬೋದು.
ಟೋಟಲಾಗಿ ಇಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ನಿನ್ನೆ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಇವಾಗ APL ಆಯಿತು ಅಂತಂದರೆ ರೇಷನ್ 1 ಸಿಗಲ್ಲ. ಬಟ್ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೇನು ತೊಂದರೆ ಇಲ್ಲ. APL ಆಗಿದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬರುತ್ತೆ. ಅದನ್ನು ಬಿಟ್ಟರೆ ಇನ್ನೇನಾದರೂ ಗೌರ್ಮೆಂಟ್ ಸ್ಕೀಮ್ಗಳು ಪಡಿಬೇಕು ಅಂತಂದರೆ ಕಡ್ಡಾಯವಾಗಿ BPL ಬೇಕಾಗುತ್ತೆ. ಅದೆಲ್ಲ ಸಿಗಲ್ಲ. ಇವಾಗ ಸದ್ಯಕ್ಕೆ ನಿಮ್ಮ ಹತ್ರ APL ಇದೆ ಅಂತಂದರೆ ಒಂದೇ ಹೆಲ್ಪ್ ಆಗೋದು ಗೃಹಲಕ್ಷ್ಮಿ ಯೋಜನಾ ಹಣ ಮಾತ್ರನೇ ಸಿಗೋದು. ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಏನು ಫ್ರೀ ಟ್ರೀಟ್ಮೆಂಟ್ ಇರುತ್ತಲ್ಲ 5 ಲಕ್ಷದವರೆಗೂ, ಸೊ ಅದೆಲ್ಲ ನಿಮಗೆ ಸಿಗೋದಿಲ್ಲ. APL ಕಾರ್ಡ್ಗೆ 1.5 ಲಕ್ಷದವರೆಗೂ ಮಾತ್ರನೇ ಲಿಮಿಟ್ ಇಟ್ಟಿದ್ದಾರೆ. ಸೊ ಹಾಗಾಗಿ ಅಷ್ಟೇ ಸಿಗುವಂಥದ್ದು, ಹೆಚ್ಚಿಗೆ ಸಿಗೋದಿಲ್ಲ. ಆಲ್ಮೋಸ್ಟ್ BPL ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತಂದರೆ ತುಂಬ ಜನರಿಗೆ ಬೇಜಾರಾಗೋದು ಸಹಜನೇ. ತುಂಬ ಜನ ಕಮೆಂಟು ಕೂಡ ಮಾಡಿದರು. ಮೊದಲು ಈ ಸರ್ಕಾರ ಬಂದಮೇಲೆ ಈ ಥರ ಕ್ಯಾನ್ಸಲ್ ಮಾಡಿದ್ರು, ಮೊದಲೆಲ್ಲ ಚೆನ್ನಾಗೇ ಇತ್ತು, ಯಾಕೆ ಮಾಡಬೇಕಾಗಿತ್ತು, ಗ್ಯಾರಂಟಿ ಯೋಜನೆ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ಸೊ ಅದಕ್ಕೆ ಈ ಥರ ಎಲ್ಲ ಫಿಲ್ಟ್ರ್ ಮಾಡ್ತಾ ಇದ್ದಾರೆ, ಹಾಗೆ ಹಿಂಗೆ ಅಂತ ಕಮೆಂಟು ಕೂಡ ಮಾಡ್ತಾಯಿದ್ರು. ಇಲ್ಲಿ ಒಂದು ಏನಪ್ಪ ಅಂತಂದರೆ BPL ರೇಷನ್ ಕಾರ್ಡ್ ಅಂತಂದರೆ ಬಿಲೋ ಪಾವರ್ಟಿ ಲೈನ್, ಅಂದರೆ ಯಾರೆಲ್ಲ ಬಡತನ ರೇಖೆಗಿನ ಕೆಳಗಿರ್ತಾರೆ ಅವ್ರು ಮಾತ್ರನೇ ಇಟ್ಕೋಬೇಕಂತ ಹೇಳ್ಬಿಟ್ಟು ಮೊದಲಿಂದನೂ ಕೂಡ ರೂಲ್ಸ್ ಇರುವಂಥದ್ದು ಹಾಗೇ. ಬಟ್ ಇವಾಗ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದೀವಿ ಅನ್ನೋರ ಹತ್ರನೂ ಕೂಡ ಒಂದೊಂದು ಮನೆಯಲ್ಲಿ 3-4 ರೇಷನ್ ಕಾರ್ಡ್ಗಳಿದೆ. ಇವಾಗ ಒಂದು ಮನೆಯಲ್ಲಿ ಒಟ್ಟಿಗೆ ಇರ್ತಾರೆ 2-3 ಜನ ಮಕ್ಕಳು, ಒಂದು ಮನೆಗೇ 3-4 ರೇಷನ್ ಕಾರ್ಡ್ಗಳನ್ನ ಮಾಡ್ಕೊಂಡಿರ್ತಾರೆ. ಇವಾಗ ಅದು ಕೂಡ ತುಂಬ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆನೂ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಆ ರೀತಿ ಏನಾದರೂ ಆಯಿತು, ಅದರಲ್ಲಿ ಏನಾದರೂ ಫಿಲ್ಟ್ರ್ ಮಾಡಿದ್ರು ಅಂತಂದರೆ ಬಹುಶಃ ಆವಾಗ ಒಂದು ಮನೆಗೆ ಒಂದೇ ರೇಷನ್ ಕಾರ್ಡ್ ಕೊಟ್ಟು ಮಿಕ್ಕಿದ ಕ್ಯಾನ್ಸಲ್ ಕೂಡ ಮಾಡ್ಬೋದು. ನೋಡೋಣ ಏನೆಲ್ಲ ಪ್ರೋಸೆಸ್ಗಳು ಮುಂದೆ ತರ್ತಾರೆ ಅಂತ ಹೇಳ್ಬಿಟ್ಟು. ಈಗ ಜೊತೆಗೆ ಗೃಹ ಜ್ಯೋತಿಗೆ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಕಡ್ಡಾಯವಾಗಿ ವೋಟರ್ ID ಮಾಡಿದ್ದಾರೆ. ಸೊ ನಾನು ಕೂಡ ಇವತ್ತು ಗೃಹ ಜ್ಯೋತಿಗೆ ಅರ್ಜಿ ಹಾಕೋದಕ್ಕೆ ಮನೆ ಹತ್ರನೇ ಬಂದಿದ್ದರು, ಅಪ್ಲಿಕೇಶನ್ ಹಾಕಿದೆ. ಸೊ ಅಲ್ಲಿ ಕೇಳಿದಾಗ ಅವರು ತಿಳಿಸಿದ್ದು ವೋಟರ್ ID ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ವೋಟರ್ ID ಇಲ್ಲ ಅಂತಂದರೆ ಬಹುಶಃ ವೋಟರ್ ID ನೀವು ಅದು ಫೋಟೋ ತೆಗೆದು ಆ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಾಫ್ಟ್ ಕಾಪಿನೂ ಫಿಲ್ ಮಾಡ್ತಾರೆ, ಹಾರ್ಡ್ ಕಾಪಿನೂ ಫಿಲ್ ಮಾಡ್ತಾರೆ. ಅದ್ರ ಬಗ್ಗೆ ನಾಳಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಪ್ಲಿಕೇಶನಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ವೋಟರ್ ID ಅಂತೂ ಮಸ್ಟ್ ಆ್ಯಂಡ್ ಶುಡ್ ಕಡ್ಡಾಯವಾಗಿ ಕೊಡಲೇಬೇಕು. ಸೊ ಹಾಗಾಗಿ ಇವಾಗ SIR ಕೂಡ ನಡೀತಾ ಇದೆ. ಎಲ್ಲರೂ ಕೂಡ ಕಂಪಲ್ಸರಿ SIRನ ಮಾಡಿಸ್ಕೊಳ್ಳಿ. ಮುಂದೆ ಫ್ಯೂಚರಲ್ಲಿ ಎಲ್ಲದಕ್ಕೂ ಕೂಡ ವೋಟರ್ ID ಕಂಪಲ್ಸರಿ ಮಾಡ್ಬೋದು. ಸೊ ಹಾಗಾಗಿ ಈ ಹಿಂದೆ ಕಳೆದ ಒಂದು ವಾರದಿಂದ DK ಶಿವಕುಮಾರ್ ಸರ್ ಕೂಡ ಯಾರು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಕೊತೀನಿ, ಒಂದು ವೇದಿಕೆ ಮೇಲೆ ತಿಳಿಸಿದ್ರು ವೋಟರ್ ID ಎಲ್ರಿಗೂ ಕೂಡ ಇನ್ನು ಮಸ್ಟ್ ಆ್ಯಂಡ್ ಶುಡ್ ಕಡ್ಡಾಯವಾಗಿ ಬೇಕೇ ಬೇಕು, ಕಡ್ಡಾಯವಾಗಿ ಮಾಡ್ತೀವಿ ಅಂತಲೂ ತಿಳಿಸಿದ್ರು. ಇನ್ನು ಮುಂದೆ ಬಸ್ಸಲ್ಲಿ ಓಡಾಟ ಮಾಡೋದಕ್ಕೂ ಕೂಡ ಆಧಾರ್ ಕಾರ್ಡ್ಗಳನ್ನ ತೆಗೆದು ವೋಟರ್ ID ಇಡಬಹುದು, ಆ ಥರ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಕಂಪಲ್ಸರಿ ವೋಟರ್ ID ರೆಡಿ ಮಾಡಿ ಇಟ್ಕೊಳ್ಳಿ, ತುಂಬ ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಈ ಮಾಹಿತಿ ಉಪಯುಕ್ತ ಅನ್ನಿಸ್ತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.